ಸರ್ ಪೇಮೆಂಟ್ ಆಗಿದೆ. ನಿಮ್ಮ ಈ-ರೈಡಿನ ಹಣವನ್ನು ಮರೆತು ಬಿಡಿ. ಅಣ್ಣ, ಯಾವುದೇ UPI ಟ್ರಾನ್ಸಾಕ್ಷನ್ ಆದ್ರೂ ಮೊದಲು ಟ್ರಾನ್ಸಾಕ್ಷನ್ ನೋಟಿಫಿಕೇಶನ್ ಬಂದಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ಬ್ಯಾಂಕ್ ಅಲ್ಲಿ ದುಡ್ಡು ಬಂದಿದ್ಯಾ ಅಂತ ವೆರಿಫೈ ಮಾಡ್ಕೊಬೇಕು. ATM ಕಾರ್ಡ್ ಎಕ್ಸ್ಪೈರ್ ಆಗಿದೆ, ನೀವು OTP ಕೊಟ್ರೆ ನಾವೇ ಹೊಸ ATM ಕಾರ್ಡ್ ಇಶ್ಯೂ ಮಾಡ್ಬಿಡ್ತೀವಿ ಸರ್ ಮನೆಗೆ. ನಿಮ್ಮ OTP ಮತ್ತೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಫೋನ್ ಮೂಲಕ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ನಿಜವಾದ ಬ್ಯಾಂಕ್ಗಳಲ್ಲಿ ನಿಮ್ಮ OTP ಅಥವಾ ಪರ್ಸನಲ್ ಡೀಟೇಲ್ಸ್ ಅನ್ನ ಫೋನ್ ನಲ್ಲಿ ಕೇಳೋದಿಲ್ಲ. ನಿಮ್ಮ ಮೊಬೈಲ್ ನಲ್ಲಿ ಯಾವುದೇ ಅನ್ನೋನ್ ಲಿಂಕ್ ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಬ್ಯಾಂಕ್ ಅಥವಾ ಬೇರೆ ಆಪ್ಗಳು ನಿಮಗೆ ಲಿಂಕ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಯಾವತ್ತೂ ಹೇಳೋದಿಲ್ಲ. ಸರ್ ಒಂದ್ ನಿಮಿಷ. UPI ಟ್ರಾನ್ಸಾಕ್ಷನ್ ಆದ ತಕ್ಷಣ ಬರೀ SMS ಕನ್ಫರ್ಮೇಶನ್ ಮಾತ್ರ ತಗೋಬೇಡಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಗಾಡಿನ ಸೇಫ್ ಆಗಿ ರೈಡ್ ಮಾಡೋದ್ರ ಜೊತೆಗೆ ನಮ್ಮ ದುಡ್ಡನ್ನ ಸ್ಕ್ಯಾಮರ್ಸ್ ಗಳಿಂದ ಸೇಫ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಧನ್ಯವಾದಗಳು.